ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 10ನೇ ತರಗತಿ LBA ಗದ್ಯಪಾಠ 1 ನಮ್ಮ ಭಾಷೆ ಹಾಗೂ ಗದ್ಯಪಾಠ 2 ವ್ಯಾಕರಣಗೀತೆ, ಗದ್ಯಪಾಠ 3ರ ಭಾಗ್ಯಶಿಲ್ಪಿಗಳು, ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳು. ಈ ಒಂದು ವಿಡಿಯೋದಲ್ಲಿ ನಿಮಗೆ ಗದ್ಯಪಾಠ 1 LBA ಮತ್ತು 1 ಅಂಕದ ಪ್ರಶ್ನೆಗಳು ಹಾಗೂ 4 ಅಂಕದ ಪ್ರಶ್ನೆ ಹಾಗೂ 1 ಅಂಕದ ಪ್ರಶ್ನೆ. ನಿಮ್ಮ ಒಂದು ಮೇನ್ ಎಕ್ಸಾಮ್ಗೆ ಯಾವ ಥರ ಕ್ವಶನ್ ಪೇಪರ್ಗಳು ಬರುತ್ತೆ ಅದರ ಒಂದು ಆಧಾರದ ಮೇಲೆ ನಿಮಗೆ ಅವರು ಒಂದು ಕ್ವಶನ್ಸ್ಗಳನ್ನ ಕೊಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟ ಉತ್ತರಗಳು ಇಲ್ಲಿದೆ. ನಮ್ಮ ಭಾಷೆ ಗದ್ಯಪಾಠ 1 ಅಂಕದ ಪ್ರಶ್ನೆ. ಅದಾದಮೇಲೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯೋದು. ಈ ಒಂದು ನಮ್ಮ ಭಾಷೆ ಎಂಬ ಪಾಠಕ್ಕೆ ಇದು ಉತ್ತರ ಆಗುತ್ತೆ. ಕವಿಗಳ ಪರಿಚಯ, ಗಾದೆಯನ್ನು ವಿಸ್ತರಿಸಿ ಬರೆಯುವುದು, ಸಂದರ್ಭಗಳನ್ನು ಸ್ವಾರಸ್ಯದಿಂದ ಬರೆಯಿರಿ. ಇದು ಸಂದರ್ಭಕ್ಕೆ ಒಂದು ಉತ್ತರ. ಅದಾದ ನಿಮಗೆ 8-10 ವಾಕ್ಯಗಳು ನಿಮಗೆ 2 ಪ್ರಶ್ನೆಗಳನ್ನ ಕೇಳ್ತಾರೆ. 2 ಪ್ರಶ್ನೆಗಳಿಗೆ ಉತ್ತರ ಇದೆ. ನೆಕ್ಸ್ಟ್ ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರ ಬರೆಯುವುದು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ನಿಮಗೆ ಪತ್ರ ಲೇಖನವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರಬಂಧ ಬರವಣಿಗೆ, ರಾಷ್ಟ್ರೀಯ ಹಬ್ಬಗಳ ಮಹತ್ವ, ಪೀಠಿಕೆ ಇದೆ, ನಿರೂಪಣೆ ಇದೆ, ಉಪಸಂಹಾರ ಇದೆ. ಇದು ನಮ್ಮ ಭಾಷೆ ಒಂದು ಗದ್ಯಪಾಠಕ್ಕೆ ಕಂಪ್ಲೀಟ್ ಆನ್ಸರ್ಸ್. ನೆಕ್ಸ್ಟ್ ಗದ್ಯಪಾಠ 2 ನಿಮಗೆ ವ್ಯಾಘ್ರಗೀತೆ. ಇಲ್ಲಿ 1 ಅಂಕದ ಪ್ರಶ್ನೆಗಳಿದೆ, 10 ಬಹು ಆಯ್ಕೆ ಪ್ರಶ್ನೆಗಳು. ನೆಕ್ಸ್ಟ್ 1 ಅಂಕದ 4 ಪ್ರಶ್ನೆ ಹಾಗೂ ಈ ಪ್ರಶ್ನೆಗಳು ಯಾವ ಒಂದು ಇಯರಲ್ಲಿ ಕೇಳಿದ್ದಾರೆ ಅಂತಲೂ ಕೂಡ ನಿಮಗೆ ಅವರು ಅಲ್ಲೇ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಕೂಡ ನೀವು ಕರೆಕ್ಟಾಗಿ ಗಮನಿಸಬೇಕು. ಗದ್ಯಪಾಠ 2 ವ್ಯಾಘ್ರಗೀತೆಗೆ ಸಂಬಂಧಪಟ್ಟ ಇದು ಉತ್ತರಗಳು. ಇದು 4 ವಾಕ್ಯಗಳಲ್ಲಿ 3-4 ವಾಕ್ಯಗಳಲ್ಲಿ ಉತ್ತರ ಬರೀರಿ ಅಂತ ಇದೆ, ಅದಕ್ಕೆ ಉತ್ತರ ಆಗುತ್ತೆ. ಅದಾದ ನಂತರ ಗಾದೆಯನ್ನು ವಿಸ್ತರಿಸಿ ಬರೆಯುವುದು ಕೇಳಿದರೆ. ನೆಕ್ಸ್ಟ್ ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೆಯುವುದು ಅಂತ ಕೇಳಿದರೆ. ಇಲ್ಲಿ ಸ್ವಾರಸ್ಯ ಇದೆ, ಆಯ್ಕೆ ಇದೆ, ಸಂಬಂಧ ಇದೆ. ನೆಕ್ಸ್ಟ್ ಇಲ್ಲಿ 8-10 ವಾಕ್ಯಗಳಿಗೆ ಉತ್ತರಿಸುವುದು ಅಂತ ಕೇಳಿದರೆ. ಇದು 2 ಪ್ರಶ್ನೆಗೆ ಉತ್ತರ. ಅದಾದ ನಂತರ ಗದ್ಯ ಭಾಗವನ್ನು ಓದಿಕೊಂಡು ಪ್ಯಾಸೇಜ್ ರೈಟಿಂಗ್ ಕೇಳಿದರೆ. ಇಲ್ಲಿ 2 ಪ್ರಶ್ನೆಗಳು ಕೊಟ್ಟಿದ್ದಾರೆ, 2 ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ ಇಲ್ಲಿ ಪ್ರಶ್ನೆ ಪತ್ರಿಕೆ, ಒಂದು ಲೆಟರ್ ರೈಟಿಂಗ್ ಇದೆ. ನೆಕ್ಸ್ಟ್ ಇಲ್ಲಿ ಪ್ರಬಂಧ ಬರವಣಿಗೆ ಕೊಟ್ಟಿದ್ದಾರೆ. ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ, ಪೀಠಿಕೆ, ವಿಷಯ ನಿರೂಪಣೆ, ನೆಕ್ಸ್ಟು ಉಪಸಂಹಾರ. ಇದೆಲ್ಲ ಗದ್ಯಪಾಠ 3ರಲ್ಲಿ. ನೆಕ್ಸ್ಟು ಭಾಗ್ಯಶಿಲ್ಪಿಗಳು ಕೇಳಿದ್ದಾರೆ. DS ಜಯಪ್ಪ ಗೌಡ. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಇಲ್ಲಿದೆ. ಕೆಳಗಿನ ಪ್ರಶ್ನೆ 1 ವಾಕ್ಯದಲ್ಲಿ ಉತ್ತರಿಸಿ, 3 ಅಥವಾ 4 ವಾಕ್ಯದಲ್ಲಿ ಉತ್ತರಿಸಿ, 2 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ 3 ಅಂಕದ ಪ್ರಶ್ನೆ ಹಾಗೂ ಅದು ಯಾವ ಒಂದು ಇಯರಲ್ಲಿ ಪ್ರಶ್ನೆ ನಿಮಗೆ ಕೇಳಿದರೆ ಇದ್ರ ರಿಲೇಟೆಡ್ ಇದೆ. ನೆಕ್ಸ್ಟ್ ಗದ್ಯ ಭಾಗವನ್ನು ಓದಿಕೊಂಡು 2 ಪ್ರಶ್ನೆಗೆ ಉತ್ತರಿಸಿ. ಇದು ಮಾದರಿ ಉತ್ತರಗಳು ಗದ್ಯಪಾಠ 3 ಭಾಗ್ಯಶಿಲ್ಪಿಗಳ ಇದಕ್ಕೆ ಉತ್ತರ ಆಗುತ್ತೆ. ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳಿಗೆ ಇದು ಉತ್ತರ. 3-4 ವಾಕ್ಯಗಳು ಉತ್ತರ ಬರೆಯುವುದು ಇದಕ್ಕೆ ಉತ್ತರ. ಅದಾದ ನಂತರ 8-10 ವಾಕ್ಯಗಳಿಗೆ ಉತ್ತರಿಸಿ, 2-3 ವಾಕ್ಯಗಳಿಗೆ ಉತ್ತರಿಸಿ ಅನ್ನೋ ಒಂದು ಮೇನ್ಗೆ ಇದು ಪ್ರಶ್ನೆಗಳಾಗುತ್ತೆ. ನೆಕ್ಸ್ಟ್ ಕವಿಗಳ ಜನ್ಮಸ್ಥಳ, ಕಾಲ, ಕೃತಿ, ಪ್ರಶಸ್ತಿಗಳನ್ನು ಕುರಿತು ಬರೆಯುವುದು. ಅದಾದ ನಂತರ ಸಂದರ್ಭ, ಆಯ್ಕೆ, ಸ್ವಾರಸ್ಯ ಇಷ್ಟನ್ನು ಕೇಳಿದರೆ ಇಲ್ಲಿ ಕಂಪ್ಲೀಟ್ ಆನ್ಸರ್ಸ್. ನೆಕ್ಸ್ಟ್ ಇಲ್ಲಿ ಸ್ವಾರಸ್ಯ, ಆಯ್ಕೆ, ಸಂದರ್ಭಕ್ಕೆ ರಿಲೇಟೆಡ್ ಉತ್ತರಗಳಿದೆ. ನೆಕ್ಸ್ಟ್ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ. ಇಲ್ಲಿ 2 ಪ್ರಶ್ನೆ ಇದೆ, 2 ಪ್ರಶ್ನೆಗೆ ಇದು ಸಂಪೂರ್ಣ ಉತ್ತರ ಆಗುತ್ತೆ. 58, 59, 60 ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ ಇಲ್ಲಿ ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವುದು ಅಂತ ಕೇಳಿದರೆ. ಲೆಟರ್ ರೈಟಿಂಗ್ ಕೇಳಿದರೆ. ಪಿಲಿಕುಳ ವಿಜ್ಞಾನ ವಸ್ತು ಸಂಗ್ರಹದ ವೀಕ್ಷಣೆಗೆ ಪ್ರವೇಶ ಕೋರಿ. ನೆಕ್ಸ್ಟ್ ಪ್ರಬಂಧ ನಿಮಗೆ ಮಹಿಳಾ ಸಬಲೀಕರಣದ ಬಗ್ಗೆ ಪ್ರಬಂಧವನ್ನು ನೀಡಿದ್ದಾರೆ. ಇದು 1ರಿಂದ 3 ಗದ್ಯಪಾಠದ 10ನೇ ತರಗತಿ LBA ಪ್ರಶ್ನೆ